ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಇದೀಗ ಬಂಧನದ ಭೀತಿ ಆವರಿಸಿಕೊಂಡಿದೆ. ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯಡಿಯೂರಪ್ಪ ಅವರಿಗೆ ಅರೆಸ್ಟ್ ವಾರೆಂಟ್ ಜಾರಿ ಆಗಿರೋ ಹಿನ್ನೆಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಪೊಲೀಸರು ಅವರನ್ನ ಬಂಧನಕ್ಕೆ ಒಳಪಡಿಸಬಹುದಾದ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಯಡಿಯೂರಪ್ಪ ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಡಿಯೂರಪ್ಪ ಅವರನ್ನ ಬಂಧನಕ್ಕೆ ಒಳಪಡಿಸಬಹುದು. ಅಪ್ರಾಪ್ತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಆರೋಪ ಸದ್ಯ ಯಡಿಯೂರಪ್ಪ ಅವರ ವಿರುದ್ಧ ಇದೆ. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ಇದೀಗ ಸಂಕಷ್ಟ ಎದುರಾಗಿದೆ. ಯಡಿಯೂರಪ್ಪಗಾಗಿ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಅವರು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ. ಸದ್ಯ ಅವರು ನಾನು ದೆಹಲಿಯಲ್ಲಿದ್ದೀನಿ, ನಾನೇ ಬರ್ತೀನಿ ಅಂತ ನಿನ್ನೆ ಹೇಳಿದ್ರು ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ. ಆದ್ರೆ ನೋಟಿಸ್ ಕೊಟ್ಟ ಮರುದಿನವೇ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋದ್ರಿಂದ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಯಡಿಯೂರಪ್ಪ ಪತ್ತೆ ಆದ ತಕ್ಷಣ ಅವರನ್ನ ಅರೆಸ್ಟ್ ಮಾಡಬಹುದಾದಂತಹ ಸಾಧ್ಯತೆ. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವರಿಗೆ ಸದ್ಯ ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರಾಗ್ಲೇ ರದ್ದು ಕೋರಿ ಹೈಕೋರ್ಟ್ಗೂ ಕೂಡ ಮೊರೆ ಹೋಗಿದ್ರು. ಅದು ನಾಳೆ ವಿಚಾರಣೆಗೆ ಬರುತ್ತೆ. ಅಷ್ಟರ ಒಳಗಾಗಿ ಬಂಧನ ಆಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ರೈಟ್, ಈ ಕೇಸ್ ಏನು, ಯಾವಾಗ ಪ್ರಕರಣ ದಾಖಲಾಯಿತು, ಏನಿ ಪೋಕ್ಸೋ ಕೇಸ್, ಯಾರು ದೂರನ್ನ ಕೊಟ್ಟಿರುವಂತಹದ್ದು ಅನ್ನೋದರ ಕೇಸ್ ಸ್ಟಡಿಯನ್ನ ನಾವು ಗಮನಿಸೋದಾದ್ರೆ ಪೂರ್ತಿ ಈ ಪ್ರಕರಣದ ಒಂದು ವಿವರವನ್ನ ಕೊಡ್ತಾ ಹೋಗ್ತೀವಿ. ಫೆಬ್ರವರಿ 2ರಂದು ನ್ಯಾಯವನ್ನ ಕೋರಿ ಬಿಎಸ್ವೈ ಅವರ ನಿವಾಸಕ್ಕೆ ಸಂತ್ರಸ್ತೆ ಮತ್ತು ಆಕೆಯ ತಾಯಿ ಇಬ್ರು ಕೂಡ ಭೇಟಿ ಕೊಡ್ತಾರೆ. ಇದು ಫೆಬ್ರವರಿ 2ನೇ ತಾರೀಕು ಆದಂತಹ ಒಂದು ಬೆಳವಣಿಗೆ. ಅವರು ಯಾವುದೋ ಒಂದು ಕೇಸ್ನ ವಿಷಯವಾಗಿ ನನಗೆ ನ್ಯಾಯ ಬೇಕು, ದಯಮಾಡಿ ನ್ಯಾಯ ಕೊಡಿಸಿ ಅಂತ ಯಡಿಯೂರಪ್ಪ ಅವರ ಮೊರೆ ಹೋಗಿದ್ದು. ಆದರೆ ಇದೇ ದಿನದಲ್ಲಿ ಆದಂತಹ ಘಟನಾವಳಿಗೆ ಸಂಬಂಧಪಟ್ಟ ಹಾಗೆ ಮಾರ್ಚ್ 14ರಂದು ಸದಾಶಿವನಗರ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ಬಿಎಸ್ವೈ ವಿರುದ್ಧ ಪೋಕ್ಸೋ ಕೇಸ್ನಡಿ ಎಫ್ಐಆರ್ ಕೂಡ ದಾಖಲಾಗುತ್ತೆ. ಮಾರ್ಚ್ 14ರಂದು ಎಸಿಎಂಎಂ 25ನೇ ಜಡ್ಜ್ ಸಂತ್ರಸ್ತಿಯ 164 ಹೇಳಿಕೆಯನ್ನ ದಾಖಲು ಮಾಡಿಕೊಳ್ತಾರೆ. ಅಪ್ರಾಪ್ತೆ ತನಗೆ ಯಡಿಯೂರಪ್ಪ ಅವರ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಏನಾಯ್ತು ಅನ್ನೋ ವಿವರಣೆಯನ್ನ ಆ ಸಂದರ್ಭದಲ್ಲಿ ಕೊಟ್ಟಿರೋದು. ಅದೇ ದಿನ ಪ್ರಕರಣವನ್ನ ಸಿಐಡಿಗೆ ಡಿಜಿ ಹಸ್ತಾಂತರವನ್ನ ಮಾಡ್ತಾರೆ. ಏಪ್ರಿಲ್ 12ರಂದು ವಿಚಾರಣೆಗೆ ಹಾಜರಾಗುವಂತೆ ಬಿಎಸ್ವೈಗೆ ಸಿಐಡಿ ನೋಟಿಸ್ ಅನ್ನ ಕೊಟ್ಟಿರುತ್ತೆ. ಏಪ್ರಿಲ್ 12ನೇ ತಾರೀಕು ಖುದ್ದು ಯಡಿಯೂರಪ್ಪ ಅವರು ವಿಚಾರಣೆಗಾಗಿ ಹೋಗ್ತಾರೆ. ಆಗ ಕೇವಲ ಧ್ವನಿ ಸ್ಯಾಂಪಲ್ ಅನ್ನ ಮಾತ್ರ ಪಡೆದುಕೊಂಡು ಬಿಎಸ್ವೈ ಅವರನ್ನ ಕಳಿಸಲಾಗಿರುತ್ತೆ. ಮೇ 27ರಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಂತ್ರಸ್ತೆಯ ತಾಯಿ ದೂರುದಾರ ಏನಿದ್ದಾರೆ ಅವರು ಅವರ ಆರೋಗ್ಯ ಸಮಸ್ಯೆ ಹಿನ್ನೆಲೆಯಲ್ಲಿ ಸಾವನ್ನಪ್ತಾರೆ. ತಾಯಿ ಸಾವಿನ ಬಳಿಕ ಸಂತ್ರಸ್ತೆ ಮತ್ತೊಬ್ಬನ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡ್ತಾರೆ. ಹೈಕೋರ್ಟ್ಗೆ ಅರ್ಜಿ ಬೆನ್ನಲ್ಲೇ ಜೂನ್ 12ರಂದು ಬಿಎಸ್ವೈಗೆ ನೋಟಿಸ್ ಅನ್ನ ಕೊಡಲಾಗುತ್ತೆ. ಅಂದ್ರೆ ಸಂತ್ರಸ್ತೆಯ ಅಣ್ಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಮೊರೆ ಹೋಗ್ತಾರೆ. ಯಾಕೆ ಇನ್ನೂ ಬಂಧನ ಆಗಿಲ್ಲ, ಈ ಪ್ರಕರಣದಲ್ಲಿ ಯಾಕೆ ವಿಳಂಬ ಆಗ್ತಿದೆ ಅಂತ ಪ್ರಶ್ನೆ ಮಾಡಿ. ಅದಾದ ನಂತರದಲ್ಲಿ ಒಂದು ನೋಟಿಸ್ ಹೋಗುತ್ತೆ ಯಡಿಯೂರಪ್ಪ ಅವರಿಗೆ ವಿಚಾರಣೆಗೆ ಬರಬೇಕು ಅಂತ. ವಿಚಾರಣೆಗೆ ಹಾಜರಾಗಿಲ್ಲ ಅನ್ನೋ ಕಾರಣವನ್ನ ಕೊಟ್ಟು ಈಗ ಅರೆಸ್ಟ್ ವಾರೆಂಟ್ ಅನ್ನ ಕೋರಿದ್ರು. ಸಿಐಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ದು ಈಗ ಅರೆಸ್ಟ್ ವಾರೆಂಟ್ ಜಾರಿ ಆಗಿದೆ. ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋ ಹಿನ್ನೆಲೆಯಲ್ಲಿ ಬಂಧನ ಭೀತಿಯಲ್ಲಿ ಯಡಿಯೂರಪ್ಪ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಮುರಳಿ, ಸದ್ಯ ಪ್ರಕರಣದಲ್ಲಿ ಯಡಿಯೂರಪ್ಪ ಅವರ ಅರೆಸ್ಟ್ ಆಗಬಹುದಾದಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಆದರೆ ನಾಳೆ ಏನಾಗಬಹುದು, ಇನ್ನೊಂದು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದರ ಅತ್ತ ಯಡಿಯೂರಪ್ಪ ಅವರ ಚಿತ್ತ ಇದ್ದ ಹಾಗೆ ಕಾಣಿಸ್ತಾ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಅವರು ಎಲ್ಲಿಯೂ ಹೊರಕ್ಕೆ ಕಾಣಿಸ್ಕೊಳ್ಳೋದು ಅನುಮಾನ ಅನ್ಸಲ್ವಾ? ಖಂಡಿತವಾಗಿಯೂ ದಿವ್ಯ, ಯಾಕೆಂದ್ರೆ ಪ್ರಮುಖವಾಗಿ ಯಡಿಯೂರಪ್ಪ ಅವರಿಗೆ ಯಾವ ಕ್ಷಣದಲ್ಲಿ ಕೂಡ ಬಂಧನ ಮಾಡಬಹುದು ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಯಾಕೆಂದ್ರೆ ಸಿಐಡಿ ಅಧಿಕಾರಿಗಳು ಒಂದು ಕೋರ್ಟ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಸಿಐಡಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ಒಂದು ಮಾಹಿತಿಯನ್ನು ಕೊಟ್ಟರು. ಯಡಿಯೂರಪ್ಪನವರು ದೆಹಲಿಗೆ ಹೋಗ್ತೀನಿ ಮತ್ತು 17ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ರು. ಆದರೆ ಇದುವರೆಗೂ ಕೂಡ ಅವರು ದೆಹಲಿಯಲ್ಲೂ ಇಲ್ಲ ಮತ್ತು ಬೇರೆ ಯಾವುದೇ ಪ್ರದೇಶದಲ್ಲೂ ಕೂಡ ಇಲ್ಲ. ಅವರನ್ನ ಹುಡುಕಾಟ ಮಾಡೋ ಪ್ರಯತ್ನಗಳನ್ನ ಈಗಾಗಲೇ ಮಾಡಿದ್ದೀವಿ, ಅವರ ಲೊಕೇಶನ್ ಪತ್ತೆ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಈ ಪ್ರಕರಣದ ವಿಚಾರದಲ್ಲಿ ಯಡಿಯೂರಪ್ಪ
ಯಡಿಯೂರಪ್ಪ ಅವರು ಮತ್ತು ಯಡಿಯೂರಪ್ಪ ಅವರ ಸಂಘಟಕರು ಮಾಡಿರುವಂತಹ ಪಾತ್ರದ ಬಗ್ಗೆಯೂ ಕೂಡ ಕೋರ್ಟ್ಗೆ ಒಂದಷ್ಟು ಮಾಹಿತಿಯನ್ನು ರವಾನೆ ಮಾಡುವಂತಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕೋರ್ಟ್ ಇದನ್ನೆಲ್ಲ ಕೂಡ ಸಂಪೂರ್ಣವಾಗಿ ಆಲಿಸಿದ ಬಳಿಕ ಅವ್ರನ್ನ ಜಾಮೀನು ರಹಿತ ವಾರೆಂಟ್ನಲ್ಲಿ ಬಂಧನ ವಾರೆಂಟ್ ಏನಿತ್ತು, ಅರೆಸ್ಟ್ ವಾರೆಂಟ್ ಏನಿತ್ತು, ಅದನ್ನ ಈಗ ಇಶ್ಯೂನ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವ್ರನ್ನ ಎಲ್ಲಿ ಬೇಕಾದ್ರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಬಂಧನಕ್ಕೆ ಒಳಪಡಿಸುವಂತ ಸಾಧ್ಯತೆಗಳು ತೀರಾ ದಟ್ಟವಾಗಿರುವಂಥದ್ದು. ಸದ್ಯಕ್ಕೆ ಏನು CID ಅಧಿಕಾರಿಗಳು ಅವರ ಲೊಕೇಶನ್ ಪತ್ತೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಬಹಿರಂಗವಾಗಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಜೊತೆಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು, ದೆಹಲಿಯ ಅವರ ಮಗನ ನಿವಾಸದಲ್ಲೂ ಇಲ್ಲ ಮತ್ತು ಕರ್ನಾಟಕದ ಭವನದಲ್ಲೂ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಅವ್ರನ್ನ ಬಂಧನ ಮಾಡಲೇಬೇಕು ಅಂತೇಳಿ ಈಗ CID ಅಧಿಕಾರಿಗಳು ತೀರ್ಮಾನ ಮಾಡದಂತೆ ಇದೆ. ಆ ಹಿನ್ನೆಲೆಯಲ್ಲಿ ಅವರ ಲೊಕೇಶನ್ ಅನ್ನ ಪತ್ತೆ ಮಾಡುವಂಥದ್ದು ಮತ್ತು ಅವರು ಎಲ್ಲಿ ಸಿಗ್ತಾರೆ ಅಲ್ಲಿ ಬಂಧನ ಮಾಡೋ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ದಿವ್ಯ, ಇನ್ನೊಂದು ಪ್ರಮುಖವಾದ ಬೆಳವಣಿಗೆಗಳು ಕೂಡ ಇದೆ. ಯಾಕೆಂದ್ರೆ ಯಡಿಯೂರಪ್ಪ ಅವರು ತಮ್ಮ ವಿರುದ್ಧದ ದಾಖಲಾಗದಂತ FIR ಏನಿತ್ತು, ಅಂದ್ರೆ ಪೋಕ್ಸೋ ಪ್ರಕರಣ ಏನಿತ್ತು, ಪೋಕ್ಸೋ ಪ್ರಕರಣದ ರದ್ದನ್ನ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಬಹುತೇಕ ನಾಳೆ ಅರ್ಜಿ ವಿಚಾರಣೆ ಕೂಡ ನಾಳೆ ಬರುವಂತಹ ಸಾಧ್ಯತೆಗಳು ಇರುವಂಥದ್ದು. ಜೊತೆಗೆ ಅವರು ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆಯನ್ನು ಮಾಡಿದ್ರು. ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಕೆಯನ್ನು ಮಾಡಿದ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಅದನ್ನು ಕೂಡ ಕೈಗೆತ್ತಿಕೊಳ್ಳುವಂತ ಸಾಧ್ಯತೆಗಳಿದ್ದಾವೆ. ಯಾಕೆಂದ್ರೆ ಈ ಹಿಂದೆ ಒಂದೆರಡು ಪ್ರಕರಣಗಳಲ್ಲಿ ಕೂಡ ಇದೇ ರೀತಿಯ ಉದಾಹರಣೆಗಳಿತ್ತು. ಆ ಹಿನ್ನೆಲೆಯಲ್ಲಿ ನಾಳೆ ಹೈಕೋರ್ಟ್ ಯಾವ ರೀತಿಯ ತೀರ್ಮಾನವನ್ನು ಮಾಡುತ್ತೆ ಮತ್ತು ಅದರಿಂದ ಯಾವ ರೀತಿಯ ರಿಲೀಫ್ ಏನಾದ್ರು ಸಿಕ್ಕುತ್ತಾ, ಅರೆಸ್ಟ್ ವಾರೆಂಟ್ ಇಂದ ಬಚಾವಾಗುವಂತ ಯಾವ ಯತ್ನಗಳೇನಾದ್ರೂ ಆಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಹೈಕೋರ್ಟ್ ನತ್ತ ಎಲ್ಲರ ಚಿತ್ತ ಇರುವಂತದ್ದು. ಬಹುತೇಕ ನಾಳೆ ಅರ್ಜಿ ವಿಚಾರಣೆ ಆದ ಬಳಿಕ ಯಾವ ರೀತಿಯಲ್ಲಿ ತೀರ್ಮಾನ ಬರುತ್ತೆ ಅಥವಾ CID ಅಧಿಕಾರಿಗಳು ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸುವಂಥದ್ದು, CID ಪರ SPP ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿ ಯಡಿಯೂರಪ್ಪನವರ ಬಂಧನ ಮಾಡಬೇಕು ಅಂತೇಳಿ ಕೋರ್ಟ್ನ ಗಮನಕ್ಕೆ ತರ್ತಾರ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಅದ್ರ ಬಗ್ಗೆನೂ ಕೂಡ ನಾಳೆ ಆದೇಶವನ್ನ ಕಾದು ನೋಡ್ಬೇಕಾಗಿರುವಂಥದ್ದು. ದಿವ್ಯಾ.